Hey all, welcome back to my YouTube channel, The Science Education Forum. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಹೊಸ ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೀನಿ. ಯಾವ್ದು ಅಂತ ಹೇಳಿದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಹೇಳಿ. ಸೊ ಇದು ಕ್ಲಾಸ್ 10 ನ ಎರಡನೇ ಲೆಸನ್ ಆಗಿರುತ್ತೆ. ಸೊ ಕೆಮಿಸ್ಟ್ರಿ ಚಾಪ್ಟರ್ ಆಗಿರುತ್ತೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಕ್ಲಾಸಸ್ ನ. ಯಾವ ರೀತಿ ಆಗಿರುತ್ತೆ ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಹೇಳಿ. ಸೊ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನ ನೋಡಿರ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಲವಣಗಳಿಗೆ ನಾನು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಅಡಿಗೆಗೆ ಏನ್ ಮಾಡ್ತೀವಿ, ಉಪ್ಪನ್ನ ಹಾಕ್ತಿವಿ, ಹೌದಾ? ಸೊ ಅದು ಒಂದ್ ಏನಂತಂದ್ರೆ ಲವಣ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಡಿಗೆ ಸೋಡಾ, ನಾವೇನು ಬ್ರೆಡ್, ಪಕೋಡಾ ಮತ್ತೆ ದೋಸೆ ಅದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಸಹ ಏನು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಲವಣ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಆಮ್ಲಗಳಿಗೆ ಬಂದಾಗ, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಆಮ್ಲಗಳನ್ನ ನೋಡಿರ್ತೀವಿ ಮತ್ತೆ ಅವುಗಳನ್ನ ಅಡುಗೆಗೂ ಸಹ ಉಪಯೋಗ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಲಿಂಬೆ ಹಣ್ಣು ಇರುತ್ತೆ, ಹೌದಾ, ಲೆಮನ್. ಸೊ ಆ ಲೆಮನ್ ಅನ್ನ ನಾವೇನ್ ಮಾಡ್ತೀವಿ, ಅಡಿಗೆಗೆ ಯೂಸ್ ಮಾಡ್ತೀವಿ ಮತ್ತೆ ಲೆಮನ್ ಜ್ಯೂಸ್ ಅನ್ನು ಸಹ ಏನ್ ಮಾಡ್ತೀವಿ, ಉಪಯೋಗವನ್ನ ಮಾಡ್ತೀವಿ, ಹೌದಾ? ಅದೇ ರೀತಿಯಾಗಿ ಅದ್ರಲ್ಲಿ ಏನಿರುತ್ತೆ, ಸಿಟ್ರಿಕ್ ಆಸಿಡ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಆರೆಂಜ್ ಹಣ್ಣನ್ನ ಯೂಸ್ ಮಾಡ್ತೀವಿ. ಸೊ ಆರೆಂಜ್ ಅಲ್ಲಿ ಸಹ ಸ್ವಲ್ಪ ಪ್ರಮಾಣದ ಆಮ್ಲ ಇರುತ್ತೆ. ಸೊ ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ನೆಲ್ಲಿಕಾಯಿ ಅಂತ ಹೇಳ್ತೀವಿ. ಸೊ ಅದು ಏನಾಗುತ್ತೆ, ರುಚಿಯಲ್ಲಿ ಏನಾಗಿರುತ್ತೆ, ಹುಳಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಸೊ ಈ ಆಮ್ಲಗಳು ಏನಾಗಿರ್ತಾವ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹುಳಿ ರುಚಿಯನ್ನ ಹೊಂದಿರುತ್ತವ. ಇನ್ನು ನೆಕ್ಸ್ಟ್ ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಇವು ಬ್ಲೂ ಲಿಟ್ಮಸ್ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತಾವ. ನೆಕ್ಸ್ಟ್ ಇನ್ನ ಪ್ರತ್ಯಾಮ್ಲಗಳಿಗೆ ಬರೋಣ. ಪ್ರತ್ಯಾಮ್ಲಗಳದ್ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇವು ಕಹಿ ರುಚಿಯನ್ನ ಹೊಂದಿರ್ತಾವ. ಓಕೆ. ಇನ್ನ ಲವಣಗಳಂತ ಹೇಳಿದ್ರೆ, ಲವಣಗಳಿಗೆ ತಮ್ಮದೇ ಆದಂತಹ ರುಚಿ ಇರುತ್ತೆ, ಅದು ಸಪರೇಟ್ ಆಗಿ ಇದೇ ರುಚಿ ಅಂತ ಇರುತ್ತೆ ಅಂತ ನಾವು ಹೇಳಕ್ ಆಗಂಗಿಲ್ಲ. ಓಕೆನಾ? ಸೊ ಈ ಆಮ್ಲಗಳನ್ನ, ಪ್ರತ್ಯಾಮ್ಲಗಳನ್ನ ನಾವು ಏನ್ ಮಾಡ್ತೇವಿ, ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಗೆ ಏನಾದ್ರು ಇಂಡೈಜೆಷನ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ, ಅವಾಗ ನಾವೇನ್ ಮಾಡ್ತೇವಿ, ಲೆಮನ್ ಜ್ಯೂಸ್ ಅನ್ನ, ಸೊಲ್ಯೂಷನ್ ಅನ್ನ ತಯಾರು ಮಾಡ್ಕೊಂಡು ಏನ್ ಮಾಡ್ತೀವಿ, ಕುಡಿತೀವಿ. ಅದೇ ರೀತಿಯಾಗಿ ಜಾಸ್ತಿ ಆಸಿಡಿಟಿ ಆಯ್ತು ಅಂತ ಹೇಳಿದ್ರೆ, ಆಮ್ಲೀಯತೆ ಆಯ್ತು ಅಂತ ಹೇಳಿದ್ರೆ, ಅವಾಗ ನಾವೇನ್ ಮಾಡ್ತೀವಿ, ಈ ಅಡುಗೆ ಸೋಡಾದ ಒಂದು ದ್ರಾವಣವನ್ನ, ಸೊಲ್ಯೂಷನ್ ಅನ್ನ ತಯಾರು ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ನಾವು ಕುಡಿತೀವಿ, ಹೌದಾ? ಸೊ ಈಗ ನಮ್ ಹೊಟ್ಟೆಯೊಳಗೆ ಏನಾದ್ರು ಏನಂತ ಹೇಳ್ತೀವಿ, ಆಮ್ಲೀಯತೆ ಆದ್ರೆ, ಅಸಿಡಿಟಿ ಆದ್ರೆ ಮತ್ತೆ ಎದೆ ಉರಿ ಅಂತ ಹೇಳಿ ಏನಾದ್ರು ಬಂತು ಅಂತ ಹೇಳಿದ್ರೆ, ಅಲ್ಲಿ ಏನಾಗಿರುತ್ತೆ, ನಾವು ಅವುಗಳನ್ನ ಆಂಟ್ ಆಸಿಡ್ಸ್ ಗಳಂತ ಹೇಳ್ತೀವಿ, ಅವುಗಳನ್ನ ಉಪಯೋಗ ಮಾಡ್ತೀವಿ. ಸೊ ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಜಠರದಲ್ಲಿ ಒಂದು ರೀತಿಯಾದಂತಹ ಆಮ್ಲ ಏನಾಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಆಮ್ಲದ ಹೆಸರು ಯಾವ್ದಂತ ಹೇಳಿದ್ರೆ HCl ಅಂತ ಹೇಳ್ತೀವಿ. ಸೊ ಈ HCl ಅನ್ನುವಂಥದ್ದು ಏನಾಗುತ್ತೆ, ನಮ್ಮ ಒಂದು ಜಠರದಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಒಂದು ಆಮ್ಲ ಆಗಿರುತ್ತೆ. ಸೊ ಹಾಗಾದ್ರೆ ಇವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾವ್ದಂತ ಹೇಳಿದ್ರೆ, ಆಮ್ಲಗಳು. ಸೊ ರುಚಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ರುಚಿಯಲ್ಲಿ ಏನಾಗಿರುತ್ತೆ, ಹುಳಿ ರುಚಿಯನ್ನ ಇವು ಹೊಂದಿರುತ್ತೆ, ಹುಳಿ ರುಚಿಯನ್ನ ಹೊಂದಿರುತ್ತೆ, ಹೌದಾ? ನೆಕ್ಸ್ಟ್ ಇದರ ಒಂದು ಕಲರ್ ಹೆಂಗ್ ಚೇಂಜ್ ಆಗುತ್ತೆ, ಈಗ ಲಿಟ್ಮಸ್ ಪೇಪರ್ ತಗೊಂಡ್ಬಿಟ್ಟು ಅದ್ರ ಕಲರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಬ್ಲೂ ಇರೋದಂದ್ರೆ ನೀಲಿ ಲಿಟ್ಮಸ್ ಅನ್ನ ಏನಾಗುತ್ತೆ, ಇದು ಕೆಂಪಾಗಿ ಕನ್ವರ್ಟ್ ಮಾಡುತ್ತೆ. ನೀಲಿ ಲಿಟ್ಮಸ್ ಅನ್ನ ಏನ್ ಮಾಡುತ್ತೆ, ಕೆಂಪಾಗಿ, ಬ್ಲೂ ಟು ರೆಡ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಇದು ಕನ್ವರ್ಟ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಇನ್ನ ಪ್ರತ್ಯಾಮ್ಲಗಳಿಗೆ ಬರೋಣ. ಪ್ರತ್ಯಾಮ್ಲಗಳು. ಸೊ ಪ್ರತ್ಯಾಮ್ಲಗಳು ಏನಾಗಿರ್ತಾವ, ಸಾಮಾನ್ಯವಾಗಿ ಕಹಿ ರುಚಿಯನ್ನ ಹೊಂದಿರುತ್ತೆ, ಕಹಿ ರುಚಿಯನ್ನ ಹೊಂದಿರುತ್ತೆ. ಓಕೆ. ನೆಕ್ಸ್ಟ್ ಪ್ರತ್ಯಾಮ್ಲಗಳಾಯ್ತು. ಇದು ರೆಡ್ ಲಿಟ್ಮಸ್ ಅನ್ನ, ಅಂದ್ರ ಕೆಂಪು ಲಿಟ್ಮಸ್ ಅನ್ನ ಏನ್ ಮಾಡುತ್ತೆ, ನೀಲಿಯಾಗಿ ಏನ್ ಮಾಡುತ್ತೆ, ಇದು ಕನ್ವರ್ಟ್ ಆಗಿ ಮಾಡುತ್ತೆ. ಓಕೆ. ಸೊ ಇದಿಷ್ಟು ನಿಮಗೆ ನೆನಪಿರ್ಲಿ. ಇಲ್ಲಿ ನಾನೇನ್ ಹೇಳಿದೆ ನಿಮಗೆ, ಲಿಟ್ಮಸ್ ಪೇಪರ್ ಅಂತ ಹೇಳಿದೆ. ಸೊ ಲಿಟ್ಮಸ್ ಪೇಪರ್ ಅಂದ್ರೇನು, ಇದನ್ನ ನಾವೇನಂತ ಕರಿತೀವಿ, ಸೂಚಕಗಳು ಅಂತ ಕರಿತೀವಿ. ಸೊ ಲಿಟ್ಮಸ್ ಒಂದೇನಾ ಸೂಚಕವಾಗಿರುವಂತದ್ದು, ಬೇರೆ ಬೇರೆ ಇಂಡಿಕೇಟರ್ಸ್ ಗಳನ್ನ ನಾವು ಯೂಸ್ ಮಾಡಬಹುದಾ ಅನ್ನೋದಾದ್ರೆ, ಸೊ ಅದ್ರಲ್ಲಿ 3 ರೀತಿಯಾದಂತಹ ಸೂಚಕಗಳನ್ನ ನಾವು ನೋಡ್ತೇವೆ. ಸೊ ಯಾವ ಸೂಚಕಗಳು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಒಂದೊಂದಾಗಿ. ಸೊ 3 ರೀತಿಯ ಸೂಚಕಗಳನ್ನ ನಾವು ನೋಡ್ತೀವಿ. ಸೂಚಕಗಳು ಮೊದಲನೇದಾಗಿ ಯಾವ್ದಂತ ಹೇಳಿದ್ರೆ, ನೈಸರ್ಗಿಕ ಸೂಚಕ. ನೈಸರ್ಗಿಕ ಸೂಚಕ. ಸೊ ನೈಸರ್ಗಿಕ ಸೂಚಕ ಅಂತ ಹೇಳಿದ್ರೆ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಫಸ್ಟ್ ಬರೋದು ಯಾವ್ದಂತ ಹೇಳಿದ್ರೆ ಲಿಟ್ಮಸ್ ಪೇಪರ್.
ಸೊ ಲಿಟ್ಮಸ್ ಪೇಪರ್ ಅನ್ನುವಂಥದ್ದು ಏನಂದ್ರೆ ನ್ಯಾಚುರಲ್ ಆಗಿರುವಂತಹ ಒಂದು ಇಂಡಿಕೇಟರ್ ಆಗಿರುತ್ತೆ. ಇದರ ಲಿಟ್ಮಸ್ ಪೇಪರ್ ಇರುತ್ತಲ್ಲ, ಇದು ಹೆಂಗೆ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದನ್ನ ನಾವು ಕಲ್ಲು ಹೂಗಳಿಂದ ಏನ್ ಮಾಡ್ತೀವಿ, ಥ್ಯಾಲೋಫೈಟಾಸಿಸ್ ವರ್ಗಕ್ಕೆ ಸೇರಿದಂತಹ ಕಲ್ಲು ಹೂವಿನಿಂದ ಏನ್ ಮಾಡ್ತೀವಿ, ಇದನ್ನ ಪಡ್ಕೊಂತೀವಿ. ಹಾಗಾಗಿ ಇದು ಲಿಟ್ಮಸ್ ಪೇಪರ್ ಅನ್ನುವಂಥದ್ದು ಏನಂದ್ರೆ ನೈಸರ್ಗಿಕ ಸೂಚಕಕ್ಕೆ ಒಂದು ಉದಾಹರಣೆ ಆಗಿರುತ್ತೆ. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಅರಿಶಿಣ ಅಂತ ಹೇಳ್ತೀವಿ. ಅರಿಶಿಣ. ಸೊ ಈ ಅರಿಶಿಣವನ್ನ ನಾವೇನ್ ಮಾಡ್ತೇವೆ, ನಮ್ಮ ಅಡುಗೆಗಳಿಗೆ ಯೂಸ್ ಮಾಡ್ತೇವೆ. ಇದು ಸಹ ಏನ್ ಮಾಡುತ್ತೆ, ಆಮ್ಲ ಮತ್ತು ಪ್ರತ್ಯಾಮ್ಲದ ಬಣ್ಣವನ್ನ ಬದಲಾಯಿಸುವುದರ ಮೂಲಕ ಏನ್ ಮಾಡುತ್ತೆ, ಇದು ಆಮ್ಲನೋ ಅಥವಾ ಪ್ರತ್ಯಾಮ್ಲ ಅನ್ನೋದನ್ನ ನಾವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಸೊ ಇದಿಷ್ಟು ಏನಂತ ಹೇಳಿದ್ರೆ ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಯಾವ್ಯಾವ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸಂಶ್ಲೇಷಿತ ಸೂಚಕಗಳು ಅಂತ ಬರ್ತಾವ. ಸೊ ಸಂಶ್ಲೇಷಿತ ಸೂಚಕಗಳಂತ ಹೇಳಿದ್ರ ಲ್ಯಾಬೊರೇಟರಿಗಳಲ್ಲಿ ನಾವೇನ್ ಮಾಡ್ತೀವಿ, ಅವುಗಳನ್ನ ತಯಾರು ಮಾಡ್ತೀವಿ. ಸೊ ಹಾಗಾದ್ರೆ ಲ್ಯಾಬೊರೇಟರಿಲಿ ತಯಾರು ಮಾಡುವಂತಹ ಸೂಚಕಗಳು ಯಾವ್ಯಾವ ಅಂತ ಹೇಳಿದ್ರ ಸಂಶ್ಲೇಷಿತ ಸೂಚಕಗಳು. ಸಂಶ್ಲೇಷಿತ ಸೂಚಕಗಳು ಓಕೆನಾ. ಸೊ ಸಂಶ್ಲೇಷಿತ ಸೂಚಕಗಳಂತಂದ್ರೆ ನಾನು ಅವಾಗಲೇ ಹೇಳಿದೆ, ಇದನ್ನ ನಾವೇನ್ ಮಾಡ್ತೇವೆ, ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ಮೊದಲೇದು ಯಾವ್ದಂದ್ರೆ ಮಿಥೈಲ್ ಆರೆಂಜ್. ಮಿಥೈಲ್ ಆರೆಂಜ್ ಅಂತ ಹೇಳ್ತೇವೆ. ಇದು ಒಂದನೇ ಸಂಶ್ಲೇಷಿತ ಸೂಚಕ. ಇನ್ ಎರಡನೇದು ಯಾವ್ದಂತಂದ್ರ ಫಿನಾಫ್ಥಲೀನ್. ಫಿನಾಫ್ಥಲೀನ್. ಓಕೆ. ಸೊ ನೀವು ಏನಾದ್ರೂ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಅಂತ ಹೇಳಿದ್ರ ನಿಮ್ಮ ಒಂದು PUC ಲ್ಯಾಬ್ ಅಲ್ಲಿ ಮತ್ತೆ ಡಿಗ್ರಿ ಲ್ಯಾಬ್ ಅಲ್ಲಿ ಏನ್ ಮಾಡಿರ್ತಾರೆ, ಫಿನಾಫ್ಥಲೀನ್ ಅಂತ ಯೂಸ್ ಮಾಡಿರ್ತಾರೆ. ಸೊ ಅದು ಯಾವ್ದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸಿಂಥೆಟಿಕ್ ಇಂಡಿಕೇಟರ್ ಅಥವಾ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಆಗಿರುತ್ತೆ. ಹೌದಾ. ಇನ್ನು ನೆಕ್ಸ್ಟ್ ನಾನು ಮೂರನೇದು ಏನ್ ಹೇಳಿದೆ ಅಂತಂದ್ರೆ ಗ್ರಾಣ ಸೂಚಕಗಳು ಅಂತ ಹೇಳ್ತೀವಿ. ಗ್ರಾಣ ಸೂಚಕಗಳು. ಸೊ ಯಾವ ಹಾಗಾದ್ರೆ ಗ್ರಾಣ ಸೂಚಕಗಳು ಅಂತ ಹೇಳಿದ್ರ, ಇಲ್ಲಿ ನೋಡ್ರಿ, ಗ್ರಾಣ ಅಂತ ಹೇಳಿದ್ರ ವಾಸನೆ. ಕೆಲವೊಂದಿಷ್ಟು ಸೂಚಕಗಳ ವಾಸನೆ ಏನಾಗಿರುತ್ತೆ, ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಏನಾಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಅನ್ನ ತಗೊಂಡು ಎರಡು ಕಟ್ ಮಾಡ್ತೀವಿ. ಸೊ ಒಂದು ಕಡೆ ಪೀಸ್, ಇನ್ನೊಂದ್ ಕಡೆ ಇನ್ನೊಂದು ತಗೊಂಡಿರ್ತೀವಿ. ಅಲ್ಲಿ ನಾವೇನ್ ಮಾಡ್ತೀವಿ, ಒಂದಕ್ಕ HCl ಹಾಕ್ತಿವಿ, ಇನ್ನೊಂದಕ್ಕ NaOH ಹಾಕ್ತಿವಿ. ಸೊ HCl ಹಾಕಿದಂತಹ ಯಾವುದು ಈರುಳ್ಳಿಯ ಒಂದು ಕವರ್ ಏನಾಗಿರುತ್ತೆ, ಒಂದ್ ರೀತಿಯಾದಂತಹ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ NaOH ಹಾಕಿರುವಂತಹ ಈರುಳ್ಳಿಯ ಕವರ್ ಏನಾಗಿರುತ್ತೆ, ಇನ್ನೊಂದ್ ರೀತಿಯಾದಂತಹ ಸ್ಮೆಲ್ ಬರುತ್ತೆ. ಹೌದಾ. ಸೊ ಈ ರೀತಿಯಾಗಿ ಏನ್ ಮಾಡುತ್ತೆ, ಗ್ರಾಣ ಸೂಚಕಗಳು ಅಂತಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನ ಬದಲಾಯಿಸುವಂತಹ ಸೂಚಕಗಳಿಗೆ ನಾವೇನಂತ ಕರಿತೀವಿ, ಗ್ರಾಣ ಸೂಚಕಗಳು ಅಂತ ಕರಿತೀವಿ. ಹಾಗಾದ್ರೆ ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರ ಈರುಳ್ಳಿ ಆಗಿರ್ಬೋದು. ಇನ್ನೊಂದ್ ಯಾವ್ದಂದ್ರೆ ಲವಂಗದ ಎಣ್ಣೆ. ಲವಂಗದ ಎಣ್ಣೆ. ಹೌದಾ. ಸೊ ಇವೆರಡು ಏನಾಗಿರುತ್ತೆ, ಲವಂಗದ ಎಣ್ಣೆ. ಸೊ ಇವೆರಡು ಏನಂತಂದ್ರೆ ಗ್ರಾಣ ಸೂಚಕಗಳಿಗೆ ಉದಾಹರಣೆಗಳು. ಸೊ ಡೆಫಿನೇಷನ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ. ಗ್ರಾಣ ಸೂಚಕಗಳು ಅಂತಂದ್ರ ಯಾವ ಮಾಧ್ಯಮದಲ್ಲಿ ಏನಂತ ಹೇಳ್ತೀವಿ, ಆಮ್ಲೀಯ ಮಾಧ್ಯಮದಲ್ಲಿ ಒಂದು ರೀತಿಯಾದಂತಹ ವಾಸನೆಯನ್ನು ತೋರಿಸಿದರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಇನ್ನೊಂದು ರೀತಿಯಾದಂತಹ ವಾಸನೆಯನ್ನು ತೋರಿಸುವಂತಹ ಸೂಚಕಗಳಿಗೆ ನಾವೇನಂತ ಕರಿತೀವಿ, ಗ್ರಾಣ ಸೂಚಕಗಳು ಅಂತ ಕರಿತೀವಿ. ಸೊ ಇಲ್ಲಿಗೆ ಏನಾಯ್ತು, ಸೂಚಕಗಳು ಯಾವ ಯಾವ ವಿಧಗಳಿದಾವ ಮತ್ತೆ ಅವುಗಳನ್ನು ನಾವು ಹೆಂಗೆಲ್ಲ ಉದಾಹರಣೆಗಳನ್ನ ಕೊಡಬಹುದು ಅಂತ ಇವಾಗ ನೋಡಿದ್ವಿ. ಓಕೆ. ಸೊ ನೆಕ್ಸ್ಟ್ ನೋಡೋಣ ಯಾವ್ದಂತ ಹೇಳಿದ್ರೆ, ಇವಾಗ ನಿಮ್ಗೆ ಒಂದಿಷ್ಟು ಲಿಸ್ಟ್ ಅನ್ನ ಕೊಡ್ತೀನಿ ನಾನು. ಯಾವ್ಯಾವ್ದಂತ ಹೇಳಿದ್ರೆ ಕೆಲವೊಂದಿಷ್ಟು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳಿಗೆ ನಾನೇನ್ ಮಾಡ್ತೀನಿ, ಒಂದಿಷ್ಟು ಲಿಸ್ಟ್ ಅನ್ನ ಕೊಡ್ತೀನಿ. ಅದನ್ನ ನೆನ್ಪಿಟ್ಕೊಳ್ರಿ. ಯಾವ್ಯಾವ್ದಂತ ಹೇಳಿದ್ರೆ ಇಲ್ಲಿ ಆಮ್ಲಗಳು. ಓಕೆ. ಈ ಸೈಡ್ ನಾನೇನ್ ಮಾಡ್ತೀನಿ, ಪ್ರತ್ಯಾಮ್ಲಗಳು ಅಂತ ಬರೀತೀನಿ. ಪ್ರತ್ಯಾಮ್ಲಗಳು. ಸೊ ನಮಗೆ ಸಾಮಾನ್ಯವಾಗಿ ನಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ಅವೈಲೇಬಲ್ ಇರುವಂತಹ ಆಮ್ಲಗಳನ್ನ ನಾನೇನ್ ಮಾಡ್ತೀನಿ, ಇಲ್ಲ ಲಿಸ್ಟ್ ಮಾಡ್ತಾ ಬರ್ತೇನೆ. ಸೊ ಮೊದಲನೇದಾಗಿ ತುಂಬಾ ಏನಂತ ಹೇಳ್ತೇವೆ, ಸ್ಟ್ರಾಂಗ್ ಆಗಿರುವಂತಹ ಆಸಿಡ್ ಯಾವ್ದು ಅಂತ ಹೇಳಿದ್ರ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಯಾವ್ದಂದ್ರೆ ಗಂಧಕಾಮ್ಲ ಅಥವಾ H2SO4. ಇದಕ್ಕೆ ಇನ್ನೊಂದ್ ಏನ್ ಕರಿತೀವಿ, ಸಲ್ಫೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರೆ HNO3 ಅಂತ ಕರಿತೀವಿ, ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದ್ ಯಾವ್ದಂತ ಹೇಳಿದ್ರ CH3COOH ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ.
ಸೊ ಇದೇನಂತ ಹೇಳಿದ್ರೆ ನಿಮಗೆ ಆಮ್ಲಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು. ಇದರಲ್ಲೇ ಪ್ರಬಲ ಆಮ್ಲ ಯಾವುದು ಅಂದ್ರೆ HCl ಬರುತ್ತೆ. ಆಮೇಲೆ ದುರ್ಬಲ ಆಮ್ಲ ಅಂದ್ರೆ ಯಾವುದು CS3COH ಅಂದ್ರೆ ಅಸಿಟಿಕ್ ಆಸಿಡ್ ಬರುತ್ತೆ. ಹೌದಾ? ಇನ್ನು ನೆಕ್ಸ್ಟ್ ಪ್ರತ್ಯಾಮ್ಲಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ NaOH ಅಂತ ತಗೊಳ್ತೀವಿ. NaOH, KOH, ನೆಕ್ಸ್ಟ್ CaOH ಟ್ವೈಸ್ ಆಗಿರಬಹುದು, MgOH ಟ್ವೈಸ್ ಆಗಿರಬಹುದು. ಓಕೆನಾ? ಸೊ LiOH ಟ್ವೈಸ್ ಆಗಿರ್ಬೋದು. ಇವೆಲ್ಲವೂ ಸಹ ಏನು ಅಂತ ಹೇಳಿದ್ರೆ ನಿಮಗೆ ಪ್ರತ್ಯಾಮ್ಲಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗೆ. NaOH ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಬಲ ಏನಂತ ಹೇಳ್ತೀವಿ, ಪ್ರಬಲ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಲಿಥಿಯಂ ಹೈಡ್ರಾಕ್ಸೈಡ್. ಇನ್ನು ಹಂಗೆ ಸುಮಾರು ಇದಾವ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳನ್ನು ನಾವೇನ್ ಮಾಡಬಹುದು, ನಿಮಗೆ ಬಹಳಷ್ಟು ಕೊಡಬಹುದು. ಇನ್ನು ನೆಕ್ಸ್ಟ್ ಲವಣಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಈ ಕಡೆ ತಗೊಳ್ತೀನಿ ನಾನು ಲವಣಗಳಿಗೆ. ಸೊ ಯಾವ ಉದಾಹರಣೆಗಳನ್ನ ನಾವು ಲವಣಗಳು ಅಂತ ಹೇಳಿ ತಗೋಬಹುದು. ಸೊ ನಮ್ಮ ದೈನಂದಿನ ಜೀವನದಲ್ಲಿ ನಾವೇನ್ ಮಾಡ್ತೇವೆ, ಲವಣಗಳನ್ನ ತುಂಬಾ ಲವಣಗಳನ್ನ ಉಪಯೋಗ ಮಾಡಿರ್ತೀವಿ. ಸೊ ಆ ಲವಣಗಳು ಯಾವ್ಯಾವ ಅಂತ ಹೇಳಿದ್ರೆ ಮೊದಲನೇದಾಗಿ ಯಾವ್ದಂತ ಹೇಳಿದ್ರ NaCl. ಸೊ NaCl ಅಂತಂದ್ರೆ ಸಾಮಾನ್ಯವಾಗಿ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪು, ಅದನ್ನ ನಾವು NaCl ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ NaHCO3 ಅಂತ ಹೇಳ್ತೀವಿ. ಇದನ್ನ ನಾವು ಅಡಿಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವ್ದಂತ ಹೇಳಿದ್ರೆ CaCl2 ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ MgCl2 ಅಂತ ಬರುತ್ತೆ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂತ. ಸೊ ಇಲ್ಲ ಹಲವಾರು ಲವಣಗಳಿದ್ದಾವೆ. ಜಸ್ಟ್ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಮಾತ್ರ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಇದಿಷ್ಟು ಏನಂತ ಹೇಳಿದ್ರೆ ನಿಮಗೆ ಕೆಲವೊಂದಿಷ್ಟು ಇಂಟ್ರೊಡಕ್ಷನ್ ಕ್ಲಾಸಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇವುಗಳು ಲೋಹಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲೋಹದ ಕಾರ್ಬೋನೇಟ್ ಗಳ ಜೊತೆಗೆ ಯಾವ ರೀತಿ ಇದು ವರ್ತನೆ ಮಾಡುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಅವುಗಳ ವರ್ತನೆ ಅಥವಾ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ. ಸೊ ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.